ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಒಳಗೆ ದೊಡ್ಡ ಕೆಂಪು ಉಗ್ರರ ವಿರೋಧಿ ಕಾರ್ಯಾಚರಣೆ ನಡೆದಿದೆ. ಛತ್ತೀಸ್ಗಢದ ಬಿಜಾಪುರ ಮತ್ತು ಕಾಂಕೇರ್ ಜಿಲ್ಲೆಗಳಲ್ಲಿ ಕನಿಷ್ಠ 26 ಕೆಂಪು ಉಗ್ರರನ್ನ ಅಥವಾ ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ. ಈ ವೇಳೆ ಜಿಲ್ಲಾ ಮೀಸಲು ಪಡೆಯ ಸೈನಿಕರೊಬ್ಬರು ಕೂಡ ಹುತಾತ್ಮರಾಗಿದ್ದಾರೆ. ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ನಕ್ಸಲರ ವಶದಲ್ಲಿದ್ದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈ ಮೂಲಕ ಈ ವರ್ಷವೊಂದರಲ್ಲೇ ಛತ್ತೀಸ್ಗಢದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ನಕ್ಸಲರನ್ನ ಮುಗಿಸಿದಂತಾಗಿದೆ. ಕಳೆದ ವರ್ಷ 219 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಈಗ ಆರಂಭದಲ್ಲೇ ಇಷ್ಟು ಯಶಸ್ಸು ಸಿಕ್ಕಿದೆ. ಅದರಲ್ಲೂ ಈ ವರ್ಷದ ಜನವರಿಯಲ್ಲಿ ನಕ್ಸಲ್ ನಾಯಕ ಮೋಸ್ಟ್ ವಾಂಟೆಡ್ ಜಯರಾಮ್ ರೆಡ್ಡಿಯನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಈತನ ತಲೆಗೆ ಸುಮಾರು 1 ಕೋಟಿ ರೂಪಾಯಿ ಬಹುಮಾನ ಇತ್ತು. ಈತನ ಹತ್ಯೆ ನಂತರ ಇಡೀ ಛತ್ತೀಸ್ಗಢದ ನಕ್ಸಲ್ ಗುಂಪುಗಳು ಶರಣಾಗುವುದು ಅಥವಾ ಸಾಯೋ ರೀತಿ ಪರಿಸ್ಥಿತಿ ಇತ್ತು. ಇದಾದ್ಮೇಲೆ ನಮ್ಮ ಪಡೆಗಳು ಸಾಲು ನಕ್ಸಲ್ ವಿರೋಧಿ ಕಾರ್ಯಾಚರಣೆ ನಡೆಸಿದ್ವಿ. ಫೆಬ್ರವರಿ ತಿಂಗಳಲ್ಲಿ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅರಣ್ಯದಲ್ಲಿ 31 ನಕ್ಸಲರನ್ನ ಹೊಡೆದುರುಳಿಸಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಭದ್ರತಾ ಪಡೆಯ 2 ಯೋಧರು ಹುತಾತ್ಮರಾಗಿದ್ರು. ಈಗ ಅಂತಹದ್ದೇ ಕಾರ್ಯಾಚರಣೆ ಮತ್ತೆ ನಡೆದಿದೆ. ಈಗಲೂ ಆಪರೇಷನ್ ಮುಂದುವರೆದಿದೆ. ಈ ಕಾರ್ಯಾಚರಣೆ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಸೈನಿಕರು ನಕ್ಸಲ್ ಮುಕ್ತ ಭಾರತ ಅಭಿಯಾನದ ಭಾಗವಾಗಿ ಮತ್ತೊಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ನಕ್ಸಲಿಸಂ ಅನ್ನ ಸಹಿಸುವುದಿಲ್ಲ. ಸರೆಂಡರ್ ಆಗದ ನಕ್ಸಲರ ವಿರುದ್ಧ ನಿರ್ದಯವಾಗಿ ಕ್ರಮ ತಗೋತೀವಿ. ಮುಂದಿನ ವರ್ಷ ಮಾರ್ಚ್ 31ರ ಒಳಗೆ ಭಾರತ ನಕ್ಸಲ್ ಮುಕ್ತವಾಗುತ್ತೆ ಅಂತ ಮತ್ತೆ ಶಪಥ ಮಾಡಿದ್ದಾರೆ. ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆ ಏರಿಕೆ ಮಾಡಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ದರ ಏರಿಕೆ ಮಾಡಿರುವುದಾಗಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ತಿಳಿಸಿದೆ. KERC ಹೊಸ ರೇಟ್ ಏಪ್ರಿಲ್ನಿಂದ ಜಾರಿಗೆ ಬರ್ತಾ ಇದೆ. ಎಸ್ಕಾಂಗಳ ಪಿಂಚಣಿ ಹಣವನ್ನು ಹೊಂದಿಸೋಕೆ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದ ರಾಜಕಾರಣ ಕೊಳಕು ಚರಂಡಿ ಅನ್ನೋದು ಮತ್ತೆ ಸಾಬೀತಾಗಿದೆ. ಮತ್ತೆ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ವಿಚಾರ ವಿಧಾನಸೌಧದಲ್ಲಿ ಕುತ್ಕೊಂಡು ಪುಸೋತಲ್ಲಿ ಚರ್ಚೆ ಮಾಡಿದ್ದಾರೆ. ಮರ್ಯಾದೆ ಬಿಟ್ಟು ಎಲ್ಲರೂ ಕೂಡ ಕುತ್ಕೊಂಡು. ಇದು ಬಹಳ ಜನರ ಜೀವನವನ್ನ ಡಿಸೈಡ್ ಮಾಡೋ ವಿಚಾರ ಅನ್ನೋ ರೀತಿಯಲ್ಲಿ. ಸಹಕಾರ ಸಚಿವ KN ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ನಡೆದಿದೆ ಅನ್ನೋ ಆರೋಪ ಮಾಡಲಾಗಿದೆ. ಖುದ್ದು ರಾಜಣ್ಣ ಕೂಡ ನನ್ನ ಮೇಲೆ ಪ್ರಯತ್ನ ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯ ಇದೆ. ನಾನು ಇದನ್ನು ಗೃಹ ಸಚಿವರಿಗೆ ದೂರು ಕೊಡ್ತೀನಿ. ಇದರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ರು. ಅಲ್ಲದೆ ಇಂಥ 48 ಜನರಿದ್ದಾರೆ. ತುಂಬ ಜನ ಸ್ಟೇ ತಗೊಂಡಿದ್ದಾರೆ. ಎಲ್ಲ ಪಾರ್ಟಿಲೂ ಇದ್ದಾರೆ. ಇದರಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲ ಜನರಿಗೆ ಗೊತ್ತಾಗಲಿ. ರಾಷ್ಟ್ರ ಮಟ್ಟದಲ್ಲೂ ಇಂಥವ್ರು ಇದ್ದಾರೆ ಅಂತ ರಾಜಣ್ಣ ಹೇಳಿಕೆಯನ್ನು ಕೊಟ್ಟರು. ರಾಜಣ್ಣ ಪುತ್ರ MLC ರಾಜೇಂದ್ರ ಕೂಡ 6 ತಿಂಗಳಿಂದ ಈ ಪ್ರಯತ್ನ ಆಗಿದೆ. ನನಗೂ ಡೈಲಿ ಫೋನ್ ಬರ್ತಾ ಇದೆ. ನಾನು ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಗೃಹ ಮಂತ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಿ. ನಿಮಗೆ ಹನಿಟ್ರಾ ಪ್ರಯತ್ನ ಆಗಿದ್ರೆ, ನಿಮಗೆ ಸಮಸ್ಯೆ ಇದೆ ಅಂತ ಅನ್ಸಿದ್ರೆ, ಅಥವಾ ನಿಮ್ಮ ಅಪ್ಪನವರಿಗೆ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ಬೇಕು ತಾನೆ. ಅದು ಪೊಲೀಸರು ತಾನೇ ದೂರಿಸ್ಕೊಳ್ಳೋದು. ಇರಲಿ, ಈ ರೀತಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಗೃಹ ಮಂತ್ರಿ G. ಪರಮೇಶ್ವರ್ ಸದನದಲ್ಲಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜಣ್ಣ ಮತ್ತು ಪರಮೇಶ್ವರ್ ಇಬ್ಬರೂ ಸಪರೇಟ್ ಆಗಿ ಈ ಕುರಿತು ಚರ್ಚೆ ಕೂಡ ಮಾಡಿದ್ದಾರೆ. ಅಂದಹಾಗೆ ಕೆಲ ದಿನಗಳಿಂದ ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇತ್ತು. ಆದರೆ ಯಾರು ಹೆಚ್ಚು ಚರ್ಚೆ ಮಾಡಿರಲಿಲ್ಲ. ಆದರೆ ನಮ್ಮ ಪಾರ್ಟಿಯ ಮಂತ್ರಿಯೊಬ್ಬರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, 2 ಸಲ ಆಗಿದೆ ಪ್ರಯತ್ನ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು. ಬಳಿಕ ಬಿಜೆಪಿ ನಾಯಕರು ಕೂಡ ಸದನದಲ್ಲಿ ಬಹಳ ಇದ್ರ ಬಗ್ಗೆ ಜೋರಾಗಿ ಧ್ವನಿ ಎತ್ತಿದ್ರು. ತುರ್ತು ಸಾರ್ವಜನಿಕರಿಗೆ ಸಂಬಂಧಪಟ್ಟಿರೋ ಕಷ್ಟದ ವಿಚಾರ ಏನೋ ಅನ್ನೋ ರೀತಿಯಲ್ಲಿ ಇವರು ಕೂಡ, ಪ್ರತಿಪಕ್ಷದವರು ಕೂಡ. ಯತ್ನಾಳ್ ಅವರಂತೂ ನೇರವಾಗಿ ರಾಜಣ್ಣ ಹೆಸರು ತಗೊಂಡು ರಾಜಣ್ಣ ವಿರುದ್ಧ ಪ್ರಯತ್ನ ಆಗಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಸುದೀರ್ಘವಾಗಿ ಕುತ್ಕೊಂಡು ಚರ್ಚೆ ಇವ್ರದೆಲ್ಲ ಅಲ್ಲಿ ಬಹಳ. ಕರ್ನಾಟಕ ವಿಧಾನಸಭೆ ಅಲ್ಲಿ ಕೂತಿರೋ ಜನನಾಯಕರು ಡೀಟೇಲ್ ಆಗಿ ಚರ್ಚೆ ಮಾಡಿದ್ದಾರೆ. ಅದನ್ನ ಒಂದ್ಸಲ ನೀಲಿ ಚಿತ್ರ ಅಂತೆ, ಒಂದ್ಸಲ ಇನ್ನೊಂದು ಯಾವ್ದೋ ಕಲರ್ ಚಿತ್ರ ಅಂತೆ, CD ಲೀಕ್ ಅಂತೆ, ಹಾಸನದ ಗಲಾಟೆ, ಈ ರೀತಿ ಬರೀ ಬ್ಯಾಡ್ದಿರೋ ವಿಚಾರಕ್ಕೆ ನಮ್ಮ ರಾಜಕಾರಣ ಹೆಸರು ಮಾಡ್ತಾ ಇದೆ, ಚರ್ಚೆಗೆ ಬರ್ತಾ ಇದೆ ಪದೇ ಪದೇ. ಈಗ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಧಾನಸೌಧದಲ್ಲಿ ಕುತ್ಕೊಂಡು ಚರ್ಚೆ ಮಾಡೋದಂತೆ ಎಲ್ಲರೂ, ಆಡಳಿತ ಪಕ್ಷ, ಪ್ರತಿಪಕ್ಷ, ಸ್ಪೀಕರ್ ಎಲ್ಲ ಕುತ್ಕೊಂಡು. ನಿಮಗೆ ಪ್ರಾಬ್ಲಮ್ ಆಗಿದ್ರೆ, ನಿಮಗೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರೆ ಕಂಪ್ಲೇಂಟ್ ಕೊಡಿ, ತನಿಖೆ ಆಗಲಿ, ಅದ್ರ ಬಗ್ಗೆ ಏನಿದೆ ಅದಾದ್ಮೇಲೆ ಕಾನೂನು ಕ್ರಮ ಕೈಗೊಂಡ್ರೆ ಆಯಿತು.
ಸದನದ ಟೈಮನ್ನು ಇದರಲ್ಲಿ ಯಾಕೆ ಅಷ್ಟೊಂದು ಹಾಳು ಮಾಡ್ತಾ ಕೂತಿದ್ದೀರಾ? ನಿಮ್ಮ ಪರ್ಸನಲ್ ಜಾಗೀರ ಇದು ವಿಧಾನಸಭೆ. ಇಲ್ಲಿ ಬೇರೆ ಬೇರೆ ಲಿಂಕ್ ಎಲ್ಲ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಒಳಗೂ ಕೋಲಾಹಲ ಕಾರಣ ಆಗಿದೆಯಂತೆ. ಯಾರ ಮೇಲೂ ಅನುಮಾನ ಥರ ಪಾರ್ಟಿ ಒಳಗಡೆನೆ ಹೈಕಮಾಂಡ್ಗೆ ದೂರು ಕೊಡೋಕೆ ಹನಿ ಟ್ರಾಪ್ ಬಗ್ಗೆ ಈಗ ಒಂದು ಹೋಗ್ತಿದೆಯಂತೆ ಟೀಮ್. ಈಗ ಇದೇ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳು ದಿಲ್ಲಿಗೆಲ್ಲ ಭೇಟಿ ಕೊಡ್ತಾರಂತೆ. ಅದ್ರ ಬಗ್ಗೆನೂ ಬಹಳ ಚರ್ಚೆ, ಅದ್ರ ಬಗ್ಗೆನೂ ಬಹಳ ಸುದ್ದಿ. ಈಗ ಓಕೆ, ಹಾಗೇನಾದರೂ ಇದ್ದು ಸಾಕ್ಷ್ಯ ಇದ್ದು ಯಾರು ನಿಮ್ಮವರೇ ಯಾರಾದರೂ ಮಾಡಿದಾರಂತಿದ್ರೆ ಅದು ಸಾಬೀತಾದರೆ ಅವಾಗ ಬೇಕಾದ್ರೆ ಸದನದಲ್ಲಿ ಗಲಾಟೆ ಮಾಡಿ ರಾಜೀನಾಮೆ ಕೊಡ್ರಿ ಅವ್ರದ್ದು ಅಂತ ಹೇಳಿಬೇಕಾರೆ ಅವಾಗ ಬೇಕಾದ್ರೆ ಒಂದಷ್ಟು ಚರ್ಚೆ ಮಾಡಿ ಇದ್ರ ಬಗ್ಗೆ. ಅದು ಬಿಟ್ಟು ಅಂತೆ ಕಂತೆ ಅಂತ ಅಂದ್ಕೊಂಡು ಸಾಕ್ಷ್ಯಾಧಾರಗಳನ್ನು ಮುಂದಿಡದೆ ಕೂತ್ಕೊಂಡು ಸುದೀರ್ಘವಾಗಿ ಸದನದ ಟೈಮನ್ನು ಹಾಳು ಮಾಡೋದು ಅಂದರೆ ಬಹಳ ಬೇಸರದ ವಿಚಾರ. ಏನು ಇದೆಲ್ಲದರ ಮಧ್ಯೆ ಬಿಜೆಪಿ ಶಾಸಕ ಮುನಿರತ್ನ ಇದೆಲ್ಲ DK ಶಿವಕುಮಾರ್ ಕೆಲಸ ಅಂತ ಹೇಳಿದ್ದಾರೆ. ಮೊದಲು ರಮೇಶ್ ಜಾರಕಿಹೊಳಿಗೆ ಮಾಡಿದ್ರು, ರೇವಣ್ಣಗಳ ಮೇಲೆ ಮಾಡಿದ್ರು, ಈಗ ರಾಜಣ್ಣನ ಮೇಲೆ ಪ್ರಯತ್ನ ಮಾಡಿದ್ದಾರೆ, ನನ್ನ ಮೇಲೆ ಅತ್ಯಾಚಾರ ಆರೋಪ ಮಾಡಿದ್ರು. DKಶಿಗೆ ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪದ ಕೆಲಸ ನೀಚ ಕೆಲಸ ಮಾಡಬೇಡಿ, ನಿಮಗೂ ಕುಟುಂಬ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಇವರ ಹತ್ರ ರಾತ್ರಿ 2 ಗಂಟೆಗೆ ಸಿಡಿ ಮಾಡೋ ಟೀಮ್ ಇದೆ ಅಂತ ಮುನಿರತ್ನ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ದೇಶದ್ರೋಹಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲೇ ಪಾಕಿಸ್ತಾನಕ್ಕೆ ರಕ್ಷಣಾ ಮಾಹಿತಿಯನ್ನು ಕೊಡ್ತಾ ಇದ್ದ ದೇಶದ್ರೋಹಿಯನ್ನ ಹಿಡಿಯಲಾಗಿದೆ. ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇಲ್ಲಿ ಸೀನಿಯರ್ ಇಂಜಿನಿಯರ್ಗೆ ಕೆಲಸ ಮಾಡ್ತಿದ್ದ. ಹೊಟ್ಟೆಗೆ ಅನ್ನ ಹಾಕ್ತಿತ್ತು ಈ ಕಂಪನಿ. ಈತನಿಗೆ ಹೆಸರೇನೋ ದೀಪ್ ರಾಜ್ ಚಂದ್ರನ್ ಅಂತ. ಇವನನ್ನು ಹಿಡಿಯಲಾಗಿದೆ. ಈಗ ಕೇಂದ್ರ, ರಾಜ್ಯ ಮತ್ತು ರಕ್ಷಣಾ ಗುಪ್ತಚರ ಸಂಸ್ಥೆಗಳು ಜಾಯಿಂಟ್ ಆಪರೇಷನ್ ನಡೆಸಿ ಈತನನ್ನು ಹಿಡಿದಿವೆ. ಈತ ರಕ್ಷಣೆಗೆ ಸಂಬಂಧಪಟ್ಟ ಸೂಕ್ಷ್ಮ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಲೀಕ್ ಮಾಡ್ತಾ ಇದ್ದ. ಮೊದಲಿಗೆ ಬಿಟ್ಕಾಯಿನ್ ಪೇಮೆಂಟ್ ಅನ್ನು ಪಡೆದಿದ್ದಾನೀತ. ಪ್ರೊಡಕ್ಷನ್ ಸಿಸ್ಟಮ್, ಕಚೇರಿ, ಹಿರಿಯ ಅಧಿಕಾರಿಗಳ ಬಗ್ಗೆ ಪಾಕಿಸ್ತಾನಿ ಏಜೆಂಟ್ಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ. ಧೂರ್ತ ದೇಶದ್ರೋಹಿ. ತನ್ನ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತ ತನ್ನ ಸಿಸ್ಟಮ್ನ ಲಾಗಿನ್ ಮಾಹಿತಿಯನ್ನು ಕೊಟ್ಟು ಪಾಕಿಗಳೇ ಅಲ್ಲಿಂದ ಆಪರೇಟ್ ಮಾಡಿ ಬೇಕಾದ ಮಾಹಿತಿಯನ್ನು ಪಡೆಯೋಕೆ ಬಿಟ್ಟಿದ್ದಾನೆ. ಎನ್ಕ್ರಿಪ್ಟ್ ಮಾಡಿದ್ದ ವಾಟ್ಸ್ಆ್ಯಪ್, ಇಮೇಲ್, ಟೆಲಿಗ್ರಾಮ್ ಬಳಸಿ ಅವರನ್ನ ಸಂಪರ್ಕಿಸ್ತಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಹೆಚ್ಚಿನ ತನಿಖೆ ನಡೀತಾ ಇದೆ. ಈತ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮೂಲದವ ಅಂತ ಕೂಡ ತನಿಖಾ ಸಂಸ್ಥೆ ಹೇಳ್ತಾ ಇದೆ. ಏನೋ ಉತ್ತರ ಪ್ರದೇಶದಲ್ಲೂ ಕೂಡ ಇನ್ನೊಂದು ಇಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನೊಂದು ಸಪರೇಟ್ ಕೇಸ್ ಇದು. ಅಲ್ಲಿ ಯಾರೋ, ಆತನ ಹೆಸರು ಕುಮಾರ್ ವಿಕಾಸ್ ಅನ್ನೋ ದೇಶದ್ರೋಹಿ ಆತ. UP ಭಯೋತ್ಪಾದನಾ ನಿಗ್ರಹ ದಳ ಈತನನ್ನು ಹಿಡಿದು ಹಾಕಿದೆ. ಈತ ಏನು ಮಾಡ್ತಿದ್ದ, UPಯ ಕಾನ್ಪುರ್ನ ರಕ್ಷಣಾ ಕಾರ್ಖಾನೆಯಲ್ಲಿ ಜೂನಿಯರ್ ವರ್ಕ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಅಗೇನ್ ಕಾರ್ಖಾನೆಯ ಸೂಕ್ಷ್ಮ ಮಾಹಿತಿ, ದಾಖಲೆಗಳು, ಶಸ್ತ್ರಾಸ್ತ್ರಗಳ ಮಾಹಿತಿ, ಮದ್ದುಗುಂಡುಗಳ ಉತ್ಪಾದನಾ ಡೇಟಾ ಇದೆಲ್ಲವನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದ ಈತ. ಸೋಷಿಯಲ್ ಮೀಡಿಯಾ ಮೂಲಕ ಶೇರ್ ಮಾಡ್ತಾ ಇದ್ದ ದೇಶದ್ರೋಹಿ ಹುಳು. ಕೆಲ ದಿನಗಳ ಹಿಂದೆ ಇದೇ ಉತ್ತರ ಪ್ರದೇಶದ ಹಜರತ್ಪುರ್ನ ರಕ್ಷಣಾ ಕಾರ್ಖಾನೆಯಲ್ಲಿ ರವೀಂದ್ರ ಕುಮಾರ್ ಅನ್ನೋ ದೇಶದ್ರೋಹಿ ಸಿಗಿಬಿದ್ದಿದ್ದ. ಈತನು ISIನ ನೇಹಾ ಶರ್ಮಾ ಹೆಸರಿನ ಮಹಿಳೆ ಅಂತ ಅಂದ್ಕೊಂಡು ಎಲ್ಲ ಈತ ಲೀಕ್ ಮಾಡಿಬಿಟ್ಟಿದ್ದ, ಶೇರ್ ಮಾಡಿಬಿಟ್ಟಿದ್ದ ಡೇಟಾವನ್ನು. ISIನವರು, ಇಂಟೆಲಿಜೆನ್ಸ್ನವರು ಈತನನ್ನು ಬಕ್ರಾ ಮಾಡಿದರು. ಎಲ್ಲ ರಕ್ಷಣಾ ಮಾಹಿತಿಯನ್ನು ಇದರ ಮೂಲಕ ಅವರು ಕಲೆ ಹಾಕಿದರು. ಲೂಡೋ ಆ್ಯಪ್ ಮೂಲಕ ಕುಮಾರ್ ಜೊತೆಗೆ ಆ ಏಜೆಂಟ್ ಸಂಪರ್ಕ ಮಾಡಿದ್ದು ಕೂಡ ಬಯಲಿಗೆ ಬಂದಿತ್ತು. ನಮ್ಮ ದೇಶದ ಇಂಟೆಲಿಜೆನ್ಸ್ನವರು, ಭದ್ರತಾ ಪಡೆಗಳು ಉಗ್ರರ ವಿರುದ್ಧ ಫೈಟ್ ಮಾಡ್ತಾ ಪ್ರಾಣವನ್ನೇ ಕಳ್ಕೊಳ್ತಿರ್ತಾರೆ. ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ ಉಗ್ರರನ್ನು. ಇವ್ರು ನೋಡಿದ್ರೆ ಈ ಥರ ಡಿಫೆನ್ಸ್ ಕಂಪನಿಗಳಲ್ಲೇ ಸೇರಿಕೊಂಡು ಮದ್ದುಗುಂಡು, ಶಸ್ತ್ರಾಸ್ತ್ರ, ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳಲ್ಲೇ ಉದ್ಯೋಗಿಗಳಾಗಿ ಸೇರಿಕೊಂಡಿರೋ ಇಂಜಿನಿಯರ್ಸು, ಸೈಂಟಿಸ್ಟ್ಗಳು, ತಜ್ಞರೇ ಈ ರೀತಿ ಪಾಕಿಸ್ತಾನದವರಿಗೆ ಮಾಹಿತಿಯನ್ನು ಲೀಕ್ ಮಾಡ್ತಾ ಬಂದರೆ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಬಂದರೆ ಯಾರನ್ನು ನಂಬಬೇಕು ಈ ದೇಶ? ಹಾಗಾದರೆ ಏನು IPL ಶುರು ಆಗ್ತಾ ಇದೆ. ಈ ವರ್ಷ ಕೂಡ ಬೆಂಗಳೂರಲ್ಲಿ ನಡೆಯುವ RCB ಕ್ರಿಕೆಟ್ ಮ್ಯಾಚ್ನ ಟಿಕೆಟ್ಗಳ ದರ ದುಬಾರಿನೇ. ಹಾಗಾಗಿ ರೇಟ್ ಕಮ್ಮಿ ಮಾಡಿ ಅನ್ನೋ ಆಗ್ರಹ ಕೇಳಿಬರ್ತಾ ಇದೆ. RCB ಪಂದ್ಯದ ಟಿಕೆಟ್ನ ಆರಂಭಿಕ ದರ 2300ರಿಂದ ಶುರುವಾಗಿ 43,000ವರೆಗಿದೆ. ಬುಧವಾರದಿಂದ ಟಿಕೆಟ್ ಮಾರಾಟ ಆರಂಭ ಆಗಿದ್ದು, ಅಭಿಮಾನಿಗಳು RCB ವೆಬ್ಸೈಟ್ ಅಥವಾ ಬುಕ್ ಮೈ ಶೋ ವೆಬ್ಸೈಟ್ನಿಂದ ಪಂದ್ಯಗಳ ಟಿಕೆಟ್ ಖರೀದಿ ಮಾಡಬಹುದು. ಇನ್ನು ಬೆಂಗಳೂರಲ್ಲಿ ನಡೆಯುವ RCB ಮ್ಯಾಚ್ಗಳ ಶೆಡ್ಯೂಲ್ ಈ ರೀತಿಯಾಗಿದೆ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ಅದನ್ನು ನೋಡ್ತಾ ಇದ್ದೀರಾ. ಇನ್ನು ಮರಾಠ ಸಂಘಟನೆಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಂದ್ಗೆ ಬೆಂಬಲ ಕೊಡುವಂತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ದಾರೆ. ಮಾರ್ಚ್ 22ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಬಂದ್ಗೆ ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ ಕೂಡ ಬೆಂಬಲ ಕೊಡೋ ಭರವಸೆ ಕೊಟ್ಟಿದೆ. KSRTC, BMTC ನೌಕರರ ಸಂಘದಿಂದ ಕೂಡ ಬೆಂಬಲ ವ್ಯಕ್ತವಾಗಿದೆ. ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ ಕೂಡ ಬೆಂಬಲ ಸೂಚಿಸಿದೆ. ಅತ್ತ ಹೋಟೆಲ್ ಮಾಲೀಕರ ಸಂಘ ಕೂಡ ನೈತಿಕ ಬೆಂಬಲ ಮಾತ್ರ ಘೋಷಿಸಿದೆ. ಉಳಿದಂತೆ ಓಲಾ, ಊಬರ್ ಅಸೋಸಿಯೇಷನ್, APMC ಸೇರಿ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಸ್ನೇಹಿತರೆ, ಇದರಿಂದ ನಮ್ಮ ಎಕಾನಮಿಗೆ ಪೆಟ್ಟು ಬೀಳೋದು, ಕರ್ನಾಟಕ ರಾಜ್ಯದಲ್ಲೇನೆ ಬಿಸ್ನೆಸ್ಗೆ ಮತ್ತೆ ಹೂಡಿಕೆಗಳಿಗೆ ಪೆಟ್ಟಾಗೋದು. ನಮ್ಮನ್ನು ಕೇಳಿದ್ರೆ ನಾವು ಪ್ರತಿಭಟಿಸಬೇಕು. ಈ ರೀತಿ ಸಮಸ್ಯೆಗಳಾದಾಗ, ನಮಗೆ ತೊಂದರೆ ಕೊಟ್ಟಾಗ ನಾವು ಪ್ರತಿಭಟಿಸಬೇಕು.
ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡೋ ಮೂಲಕ ನಮ್ಮನ್ನು ನಾವು ಜಾಸ್ತಿ ಶಕ್ತರನ್ನಾಗಿ ಮಾಡ್ಕೊಳ್ಳೋ ಮೂಲಕ ನಾವು ವಿನೂತನವಾಗಿ ಪ್ರತಿಭಟಿಸಬಹುದಲ್ವ ಅನ್ನೋದು ನಮ್ಮ ಒಂದು ಸಲಹೆ ಅಷ್ಟೇ. 1 ಗಂಟೆನೋ ಅಥವಾ ಬೆಳಿಗ್ಗೆ 2 ಗಂಟೆ ಸಂಜೆ 2 ಗಂಟೆ ಟೋಟಲ್ ನಾವು 4 ಗಂಟೆ ಎಕ್ಸ್ಟ್ರಾ ಶ್ರಮ ಹಾಕ್ತೀವಿ, ನಮ್ಮ ದೇಹವನ್ನು ನಾವು ದಂಡಿಸ್ತೀವಿ ಇವತ್ತು, ಆ ರೀತಿನೋ ಈ ರೀತಿ ಏನಾದರೂ ಮಾಡ್ಬೋದಾ ಅನ್ನೋದು ನಮ್ಮ ಸಲಹೆ. ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ, ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈಗ ಏನಾಗುತ್ತೆ, ಇದು ನಮ್ಮ ರಾಜ್ಯದೊಳಗಡೆ ನಾವೆಲ್ಲ ಬಂದ್ ಮಾಡಿಕೊಂಡು ಹಾನಿ ಮಾಡೋದ್ರಿಂದ, ಆರ್ಥಿಕ ಚಟುವಟಿಕೆಗೆ ಪೆಟ್ಟುಕೊಡೋದ್ರಿಂದ ನಾವು ಯಾರಿಗೆ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸ್ತಾ ಇದ್ದೀವಿ, ಮಹಾರಾಷ್ಟ್ರದವರಿಗೆ ಅದು ಏನು ಅದರಿಂದ ಡಿಫರೆನ್ಸ್ ಆಗುತ್ತೆ ಅನ್ನೋದು ನಮ್ಮ ಕ್ವಶನ್. ಕರ್ನಾಟಕದಲ್ಲಿ ವಿಪರೀತ ಬಿಸಿಲ ಮಧ್ಯದಲ್ಲೇ ಮುಂದಿನ ವಾರ ರಾಜ್ಯದ ಬಹುತೇಕ ಭಾಗದಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೀದರ್, ಧಾರವಾಡ, ಗದಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಾಮರಾಜನಗರ ಹೀಗೆ ರಾಜ್ಯದ ಅನೇಕ ಜಿಲ್ಲೆಯಲ್ಲಿ ಮಳೆಯಾಗಬಹುದು ಅಂತ ಹೇಳಿದೆ. ಕರ್ನಾಟಕದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆ ಮತ್ತು ಗಣಿಗಾರಿಕೆಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ. ಧಾರವಾಡದ ಮಂಗಳಗಟ್ಟಿ ಗ್ರಾಮದ ಗೋಮಾಳ ಮತ್ತು ಅದರ ಪಕ್ಕದಲ್ಲಿನ ಕೆಂಪು ಮಸಾರಿ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಗಣಿಗಾರಿಕೆಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಒಂದು ವೇಳೆ ಅನುಮತಿ ಸಿಕ್ಕರೆ ಈ ಭಾಗದಲ್ಲಿ ಮೈನಿಂಗ್ ಶುರು ಆಗ್ಬೋದು ಅನ್ನೋ ಆತಂಕ ರೈತರನ್ನ ಕಾಡ್ತಾ ಇದೆ. ಈಗ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೋಮುಗಲಭೆ ಉಂಟು ಮಾಡಿದವರನ್ನ ಸಮಾಧಿ ಒಳಗಿದ್ರೂ ಕೂಡ ಹುಡುಕಿ ತೆಗಿತೀವಿ, ಬಿಡೋದಿಲ್ಲ ಅಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ದಾಳಿ ತಡೆಯೋಕೆ ಹೋದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನು ಕ್ಷಮಿಸೋಕೆ ಸಾಧ್ಯನೇ ಇಲ್ಲ. ದಾಳಿಕೋರಿಗೆ ಕಠಿಣ ಶಿಕ್ಷೆ ಕೊಡ್ತೀವಿ, ಅವ್ರನ್ನ ಸಮಾಧಿ ಒಳಗೆ ಅಡಗಿದ್ರೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇತ್ತ ನಾಗ್ಪುರ ಘಟನೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಭಾರತದ ಸಾಂಸ್ಕೃತಿಕ ಪರಂಪರೆ ಮೇಲೆ ದಾಳಿ ಮಾಡೋದು ದೇಶದ್ರೋಹ, ಇದನ್ನ ಹೊಸ ಭಾರತ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಆತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯಲ್ಲಿರೋ ಮೊಘಲ್ ದೊರೆ ಔರಂಗಜೇಬ್ ಸಮಾಧಿಯನ್ನ ಕವರ್ ಮಾಡಿದೆ. 2 ಕಡೆಯಿಂದ ಟಿನ್ ಶೀಟ್ಸ್ ಬಳಸಿ ಮುಚ್ಚಿದೆ. ಸಮಾಧಿಯನ್ನ ರಿಮೂವ್ ಮಾಡಬೇಕು ಅಲ್ಲಿಂದ ಅಂತ, ಮಹಾರಾಷ್ಟ್ರದಲ್ಲಿ ಇರಬಾರ್ದು ಅಂತ, ಶಿವಾಜಿ ವಂಶಸ್ಥರಿಗೆ ತುಂಬಾ ಕಾಟ ಕೊಟ್ಟ ಔರಂಗಜೇಬ್ ಸಮಾಧಿಯಲ್ಲಿ ಯಾಕಿರಬೇಕು ಅಂತ ಹಿಂದೂ ಸಂಘಟನೆಗಳು ಡಿಮಾಂಡ್ ಮಾಡಿದ ನಂತರ ಎಎಸ್ಐ ಈ ಕ್ರಮ ತಗೊಂಡಿದೆ. ನಾಗ್ಪುರ ಗಲಭೆ ಸಂಬಂಧ ಇದುವರೆಗೆ 69 ಆರೋಪಿಗಳನ್ನ ಬಂಧಿಸಲಾಗಿದೆ. ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಮತ್ತು ಮೋದಿ ಸರ್ಕಾರ ಗುದ್ದಾಡಕ್ಕೆ ಶುರು ಮಾಡಿದ್ದಾರೆ. ಈಗ ಎಕ್ಸ್ ಕಂಪನಿ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದೆ. ಐಟಿ ಆಕ್ಟ್ನ ಸೆಕ್ಷನ್ 79(3)(b ಬಳಸಿ ಭಾರತ ಸರ್ಕಾರ ಕಾಂಟೆಂಟ್ ಬ್ಲಾಕ್ ಮಾಡ್ತಾ ಇದೆ ಅಂತ ಆರೋಪಿಸಿದೆ. ಸ್ವತಃ ಸುಪ್ರೀಂ ಕೋರ್ಟ್ ಮಾನ್ಯತೆ ಕೊಟ್ಟಿರೋ ಸೆಕ್ಷನ್ 69(a) ಅಡಿಯ ಪ್ರಕ್ರಿಯೆಯನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ. ಸೆಕ್ಷನ್ 69(a) ಬೈಪಾಸ್ ಮಾಡಲಾಗ್ತಾ ಇದೆ. ಪಾರದರ್ಶಕತೆ ಮೇಂಟೈನ್ ಮಾಡ್ತಾ ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಡ್ತಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದೆ. ಇದೇ ಎಕ್ಸ್ನ ಚಾಟ್ ಬಾಟ್ ಗ್ರಾಕ್ ಇತ್ತೀಚೆಗೆ ತೀರಾ ಮನುಷ್ಯರಂತೆ ವರ್ತಿಸಿ, ಅದರಲ್ಲೂ ಕೂಡ ಕೆಲವೊಂದು ಸಲ ಪೋಲಿ ಮನುಷ್ಯರಂತೆ ವರ್ತಿಸಿ ಬಾಯಿಗೆ ಬಂದಂಗೆ ಮಾತಾಡಿ ಸುದ್ದಿಯಾಗಿದೆ. ಯೂಸರ್ ಒಬ್ಬರ ಪ್ರಚೋದನೆಯಿಂದ ಈ ಗ್ರಾಕ್ ಚಾಟ್ ಬಾಟ್ ಹಿಂದಿ ಸ್ಲ್ಯಾಂಗ್ ಅಥವಾ ಆಡು ಭಾಷೆ ಅಥವಾ ಕೆಲವೊಂದು ಹೊಲಸು ಶಬ್ದಗಳನ್ನೆಲ್ಲ ಬಳಸಿ ಯೂಸರ್ನ ನಿಂದಿಸಿದೆ. ಈ ಸಂಬಂಧ ಕೇಂದ್ರ ಸರ್ಕಾರ ಆಕ್ಷನ್ಗಿಳಿದಿದ್ದು, ಯಾಕೆ ಹಿಂಗಾಗ್ತಾ ಇದೆ, ನಿಮ್ಮ ಈ ಚಾಟ್ ಬಾಟ್ ಅನ್ನ ಏನ್ ಡೇಟಾ ಕೊಟ್ಟು ಟ್ರೈನಿಂಗ್ ಮಾಡಿದಿರಿ ಸ್ವಾಮಿ ಅಂತ ಪ್ರಶ್ನೆ ಮಾಡಿದೆ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ವೇಗವಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷ್ಯ ನೋಡಿ. ಸುಮಾರು 40 ವರ್ಷಗಳ ಹಿಂದಿನ ಅತ್ಯಾಚಾರ ಕೇಸ್ನಲ್ಲಿ ಆರೋಪಿಯನ್ನ ಈಗ ಅಪರಾಧಿ ಅಂತ ಘೋಷಿಸಲಾಗಿದೆ. 1986ರ ವೇಳೆ ರಾಜಸ್ಥಾನದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ 21 ವರ್ಷದ ಯುವಕನೊಬ್ಬ ಅತ್ಯಾಚಾರ ಎಸಗಿದ್ದ. 1987ರ ನವೆಂಬರ್ನಲ್ಲಿ ವಿಚಾರಣಾ ನ್ಯಾಯಾಲಯ ಆತನನ್ನ ದೋಷಿ ಅಂತ ಘೋಷಿಸಿ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಆದರೆ ಈ ಪ್ರಕರಣ ಅದಾದ್ಮೇಲೆ ರಾಜಸ್ಥಾನದ ಹೈಕೋರ್ಟ್ ತಲುಪಿತ್ತು. ಪ್ರಾಸಿಕ್ಯೂಷನ್ ಸಾಕ್ಷಿಗಳಿಂದ ಪ್ರಬಲ ಹೇಳಿಕೆಗಳಿಲ್ಲ, ಸಂತ್ರಸ್ತೆ ಅಪರಾಧದ ಬಗ್ಗೆ ಸಾಕ್ಷ್ಯ ಕೊಡ್ತಾ ಇಲ್ಲ, ಕಣ್ಣೀರು ಬಿಟ್ರೆ ಬೇರೇನು ಹೇಳ್ತಿಲ್ಲ ಅಂತ ರಾಜಸ್ಥಾನ ಹೈಕೋರ್ಟ್ ಆರೋಪಿಯನ್ನ ನಿರ್ದೋಷಿ ಅಂತ ಹೇಳಿತ್ತು. ವಾದ ವಿವಾದ ಎಲ್ಲ ಆಗಿ ಕಡೆಗೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಫೈನಲ್ ಡಿಸಿಷನ್ ಹೇಳಿದೆ. ಹೈಕೋರ್ಟ್ ಕೊಟ್ಟಿರೋ ತೀರ್ಪನ್ನ ತಳ್ಳಿ ಹಾಕಿ ಬಾಲಕಿ ಮೌನವಾಗಿದ್ದಾಳೆ ಅಂದ್ರೆ ಆರೋಪಿ ಅಪರಾಧ ಮಾಡಿಲ್ಲ ಅಂತಲ್ಲ, ಎಲ್ಲವನ್ನ ತಾಳೆ ಮಾಡಬೇಕು, ಸೊ ಆತ ಅಪರಾಧಿ ಅಂತ ಈಗ ಹೇಳಿದೆ. ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಕಳೆದ 2024ರ ಫೆಬ್ರವರಿಯಿಂದ ಪ್ರತಿಭಟಿಸ್ತಾ ಇದ್ದಂತಹ ರೈತರ ಮೇಲೆ ಪೊಲೀಸರು ಈಗ ಕ್ರಮ ಕೈಗೊಂಡಿದ್ದಾರೆ. ಪಂಜಾಬ್ನ ಕನೌರಿ ಮತ್ತು ಶಂಭೂ ಗಡಿಯಲ್ಲಿ 700 ರೈತರನ್ನ ಈಗ ಬಂಧಿಸಲಾಗಿದೆ. ಅಲ್ಲದೆ ಸಿಮೆಂಟ್ನಿಂದ ಮಾಡಿದ ಬ್ಯಾರಿಕೇಡ್ಗಳನ್ನು ಕೂಡ ಬುಲ್ಡೋಸರ್ ಬಳಸಿ ನಾಶಪಡಿಸಲಾಗಿದೆ. ಸ್ಥಳದಲ್ಲಿ 3,000 ಪೊಲೀಸರನ್ನ ನಿಯೋಜಿಸಲಾಗಿದೆ. NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, UPIನೆಲ್ಲ ಇವರೇ ಹ್ಯಾಂಡಲ್ ಮಾಡೋದು. ಒಂದು ಇಂಪಾರ್ಟೆಂಟ್ ಸೂಚನೆ ಕೊಟ್ಟಿದ್ದಾರೆ. UPI ಅಥವಾ ಬ್ಯಾಂಕಿಂಗ್ ಸೇವೆಗಳಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ 90 ದಿನ ನಿಷ್ಕ್ರಿಯಗೊಂಡ್ರೆ ಅದನ್ನ ಪೇಮೆಂಟ್ ಸಿಸ್ಟಮ್ನಿಂದ ಡಿಆಕ್ಟಿವೇಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ವಂಚನೆ ಮತ್ತು ಭದ್ರತಾ ಅಪಾಯಗಳಿಂದ ತಪ್ಪಿಸೋಕೆ NPCI ಈ ನಿರ್ಧಾರ ಮಾಡಿದೆ. ಏಪ್ರಿಲ್ 1, 2025ರಿಂದಲೇ ಕ್ರಮ ಜಾರಿಗೆ ಬರುತ್ತೆ.
ಇನ್ನು IPLಗೂ ಮುಂಚೆ BCCI ಒಂದಷ್ಟು ನಿಯಮಗಳಲ್ಲಿ ಬದಲಾವಣೆ ಮಾಡಿದೆ. ಇನ್ಮೇಲೆ 2 ಇನ್ನಿಂಗ್ಸ್ನಲ್ಲಿ 2 ಚೆಂಡು ಬಳಕೆ ಮಾಡಲಾಗುತ್ತೆ ಅಂತ ಹೇಳಿದೆ. ಸಂಜೆ ಪಂದ್ಯಗಳಲ್ಲಿ ಇಬ್ಬನಿ ಪ್ರಭಾವ ತಗ್ಗಿಸೋಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 11ನೇ ಓವರ್ನಲ್ಲಿ ಹೊಸ ಚೆಂಡು ಕೊಡಲಾಗುತ್ತೆ ಅಂತ BCCI ಹೇಳಿದೆ. ಆದರೆ ಈ ನಿರ್ಧಾರವನ್ನ ಅಂಪೈರ್ಗಳಿಗೆ ಬಿಡಲಾಗಿದೆ. ಜೊತೆಗೆ ಚೆಂಡಿಗೆ ಎಂಜಲ್ ಹಚ್ಚಿ ಉಜ್ತಾ ಇರ್ತಾರಲ್ಲ ಪ್ಲೇಯರ್ಸ್ ಕೆಲವೊಂದ್ಸಲ, ಅದಕ್ಕೆ ಬ್ಯಾನ್ ಮಾಡಲಾಗಿತ್ತು. ಅದನ್ನ ಕೂಡ ತೆರವುಗೊಳಿಸಲಾಗಿದೆ. ಕ್ರಿಕೆಟ್ನಲ್ಲಿ ರಿವರ್ಸ್ ಸ್ವಿಂಗ್ಗೆ ಈ ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್. ಆದರೆ ಕೋವಿಡ್ ಟೈಮ್ನಲ್ಲಿ ರೋಗ ಹರಡಬಾರದು ಅಂತ ಬ್ಯಾನ್ ಹೇರಲಾಗಿತ್ತು. ಈಗ ಮಹಮ್ಮದ್ ಶಮಿ, ಫಿಲಾಂಡರ್, ಟಿಮ್ ಸೌತಿಯಂತಹ ಬೌಲರ್ಗಳ ಆಗ್ರಹದ ಮೇರೆಗೆ ನಿಷೇಧವನ್ನು ತೆಗೆಯಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಸ್ಲೋ ಓವರ್ ರೇಟ್ ಕಾರಣದಿಂದ ಕ್ಯಾಪ್ಟನ್ಗಳನ್ನು ಮ್ಯಾಚ್ನಿಂದ ಬ್ಯಾನ್ ಮಾಡ್ತಿದ್ರಲ್ಲ, ಅದನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಈಗ ಏನೋ ಭಾರತದ ಷೇರುಪೇಟೆ ಇಂದಿನ ಸೆಷನ್ನಲ್ಲೂ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 899 ಪಾಯಿಂಟ್ಸ್ ಜಾಸ್ತಿಯಾಗಿ 76,348ಕ್ಕೆ ರೀಚ್ ಆಗಿದೆ. ನಿಫ್ಟಿ 283 ಪಾಯಿಂಟ್ಸ್ ಜಾಸ್ತಿಯಾಗಿ 23,190 ಆಗಿದೆ. ಆಟೋ, FMCG ಮತ್ತು IT ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕಾರಣ ಷೇರುಪೇಟೆಗೆ ಬಲ ಬಂದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಬೆಳವಣಿಗೆ ಮತ್ತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಿರಂತರ ಏರಿಕೆಯಾಗ್ತಿರೋದ್ರಿಂದ ದೇಸಿ ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ. ಏನೋ ಭಾರತಿ ಏರ್ಟೆಲ್, ಟೈಟನ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತು ಬಜಾಜ್ ಆಟೋ ಷೇರುಗಳು ಲಾಭ ಮಾಡಿಕೊಂಡಿವೆ. ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್ ಮತ್ತು ಟ್ರೆಂಟ್ ಕಂಪನಿ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಏರಿಕೆಯಾಗಿ 86 ರೂಪಾಯಿ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 143 ರೂಪಾಯಿ ಕಮ್ಮಿಯಾಗಿ 88,506 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 133 ರೂಪಾಯಿ ಕಮ್ಮಿಯಾಗಿ 81,070 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,576 ರೂಪಾಯಿ ಕಮ್ಮಿಯಾಗಿ 98,392 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗುತ್ತೆ ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.